ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12ರ 8ನೇ ವಾರದ ಕ್ಯಾಪ್ಟನ್ ಆಗಿ ನಮ್ಮ ಮ್ಯೂಟೆಂಟ್ ರಘು ಅವರು ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಜಾನ್ವಿ ಹಾಗೆ ನಮ್ಮ ರಘು ಅವರ ನಡುವೆ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನು ನಮ್ಮ ಬಿಗ್ ಬಾಸ್ ನಡೆಸಿದ್ದಾರೆ. ಆ ಒಂದು ಟಾಸ್ಕ್ ಅನ್ನು ಗೆಲ್ಲುವುದರ ಮೂಲಕ ಬಿಗ್ ಬಾಸ್ ಮನೆಯ ಹೊಸ ಕ್ಯಾಪ್ಟನ್ ಆಗಿ ನಮ್ಮ ಮ್ಯೂಟೆಂಟ್ ರಘು ಅವರು ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಉತ್ತಮ ಮತ್ತು ಕಳಪೆ ಕಾನ್ಸೆಪ್ಟ್ ಶುರು ಆಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಬಿಗ್ ಬಾಸ್ ಮನೆಯಿಂದ ಇನ್ನೂ ಯಾವುದೇ ರೀತಿಯಾಗಿ ನ್ಯೂಸ್ ಬಂದಿಲ್ಲ. ಇವರೇ ಈ ವಾರದ ಉತ್ತಮ ಹಾಗೆ ಈ ವಾರದ ಕಳಪೆ ಅನ್ನುವಂತ ವಿಚಾರ. ಆದ್ರೆ ನನ್ನ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅಂತ ವಿಚಾರವನ್ನು ಈಗ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಾದ ನಂತರ 12ರಿಂದ 1 ಗಂಟೆ ಹೊತ್ತಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಈ ವಾರದ ಬಿಗ್ ಬಾಸ್ ಮನೆಯವರ ಪ್ರಕಾರ ಉತ್ತಮ ಮತ್ತು ಕಳಪೆ ಯಾರು ಅನ್ನುವಂತಹ ಮಾಹಿತಿ ಬರುತ್ತದೆ. ಅದರ ಬಗ್ಗೆ ನಿಮಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಈಗ ನನ್ನ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನುವಂತ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಈ ವಾರದ ಉತ್ತಮ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನನ್ನ ಪ್ರಕಾರ ಅದು ಬೇರೆ ಯಾರು ಅಲ್ಲ, ಈಗ ಬಿಗ್ ಬಾಸ್ ಮನೆ ಹೊಸ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರುವಂತ ಮ್ಯೂಟೆಂಟ್ ರಘು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರು ಈ ವಾರದಲ್ಲಿ ಒಂದು ರೀತಿಯಾಗಿ ಮೊದಲು ಸೇವ್ ತಂಡದಲ್ಲಿದ್ರು. ಅದಾದ ನಂತರ ಯಾವುದೇ ರೀತಿಯಾಗಿ ಬೇಡವಾದ ಕಾರಣವನ್ನು ಕೊಟ್ಟು ನಮ್ಮ ರಕ್ಷಿತ್ ಅವರು ನಾಮಿನೇಟರ್ ತಂಡಕ್ಕೆ ಹಾಕಿದ್ರು ಅಂತಾನೆ ಹೇಳ್ಬೋದು. ಅದು ಅವರು ಪಾಸಿಟಿವ್ ಆಯ್ತು, ಅದು ಬೇರೆ ವಿಷಯ. ಆದ್ರೆ ಅವರು ರಕ್ಷಿತ್ ಅವರು ಇವರೇ ಒಂದು ನಾಮಿನೇಟೆಡ್ ತಂಡಕ್ಕೆ ಬರಬೇಕು ಅಂತ ಹೇಳಿ ಹಠಾತ್ತೊಟ್ಟು ಅವರನ್ನು ನಾಮಿನೇಟೆಡ್ ತಂಡಕ್ಕೆ ಹಾಕಿದ್ರು. ಅಲ್ಲಿ ಕೂಡ ಏನು ಕೂಡ ರಿಯಾಕ್ಷನ್ಸ್ ಕೊಡದೆ ಒಂದು ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡಿದ್ರು ಅಂತ ಹೇಳ್ಬೋದು. ಅದರ ಜೊತೆಗೆ ಈ ವಾರದ ಎಲ್ಲ ಟಾಸ್ಕ್ ಗಳಲ್ಲಿ ಒಂದು ರೀತಿಯಾಗಿ ಟಾಪ್ ನಾಚ್ ಪ್ರದರ್ಶನವನ್ನು ನೀಡಿದ್ರು ಅಂತ ಹೇಳ್ಬೋದು. ಅದರ ಜೊತೆಗೆ ಮುಂದಿನ ವಾರದ ಹೊಸ ಕ್ಯಾಪ್ಟನ್ ಆಗಿ ಕೂಡ ಆಯ್ಕೆ ಆಗಿರುವಂತಹ ರಘು ಅವರಿಗೆ ನನ್ನ ಪ್ರಕಾರ ಈ ವಾರದ ಒಂದು ಉತ್ತಮ ಅಂತಾನೆ ಹೇಳ್ಬೋದು. ಹಾಗಾದ್ರೆ ನನ್ನ ಪ್ರಕಾರ ಈ ವಾರದ ಕಳಪೆ ಯಾರು ಅನ್ನೋಂತ ವಿಚಾರವನ್ನು ತಿಳಿಸ್ಕೊಡ್ತಾ ಹೋಗೋದಾದ್ರೆ ಅದು ಬೇರೆ ಯಾರು ಅಲ್ಲ, ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಹೋಗಿರೋದು ನಾಮಿನೇಟ್ ಆಗ್ತಾರೆ ಅಂತ ವಿಚಾರ ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ನಾನು 4 ವಾರ ನಾಮಿನೇಟ್ ಆಗಿದ್ದೀನಿ, ನನ್ನನ್ನು ಸೇವ್ ಮಾಡಿ, ನಾನು ಅಷ್ಟು ಕಷ್ಟ ಪಡ್ತಾ ಇದ್ದೀನಿ, ನನ್ನನ್ನು ಸೇವ್ ಮಾಡಿ, ಈ ರೀತಿಯಾಗಿ ಮಾತುಗಳು ಕೂಡ ತುಂಬಾನೇ ಇರಿಟೇಷನ್ ಆಗ್ತಾ ಇವೆ ಅಂತಾನೆ ಹೇಳ್ಬೋದು. ವೀಕ್ಷಕರಿಗೆ ತನ್ನ ಏನ್ ಕೆಲಸ ಇದೆ, ತನ್ನ ಏನ್ ಆಟ ಇದೆ ಅದನ್ನು ಆಡಿದ್ರೆ ಜನರು ತಾವಾಗೆ ಉಳಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಈ ವಾರದ ಡಿಸಿಷನ್ ಮೇಕಿಂಗ್ ಅಲ್ಲಿ ಅವರು ಒಂದು ರೀತಿಯಾಗಿ ತುಂಬಾನೇ ಹಾಳಾಗಲು ರಕ್ಷಿತಾ ಶೆಟ್ಟಿ ಹಾಗೆ ರಾಶಿಕಾ ಶೆಟ್ಟಿ ಅವರು ತುಂಬಾನೇ ಕಾರಣ ಆದ್ರು ಅಂತ ಹೇಳ್ಬೋದು. ಅದರ ಜೊತೆಗೆ ಅವರು ತೆಗೆದುಕೊಂಡಂತಹ ಡಿಸಿಷನ್ಗಳು ಕೂಡ ಅಷ್ಟೊಂದು ಈ ವಾರದಲ್ಲಿ ಕರೆಕ್ಟ್ ಆಗಿ ಇರ್ಲಿಲ್ಲ. ಅದರ ಜೊತೆಗೆ ಈ ವಾರದ ಟಾಸ್ಕ್ ಗಳಲ್ಲೂ ಕೂಡ ಅಷ್ಟಕ್ಕಷ್ಟೇ ಪ್ರದರ್ಶನವನ್ನು ನೀಡಿದ್ರು ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯಾಗಿ ಒಂದು ಇಂಟ್ರೆಸ್ಟೇ ಇಲ್ಲ ಅನ್ನುವ ರೀತಿಯಾಗಿ ಈ ವಾರದ ಟಾಸ್ಕ್ ಗಳನ್ನು ಒಂದು ರೀತಿಯಾಗಿ ಈ ವಾರದಲ್ಲಿ ಅವರ ಇದ್ದಂತಹ ಬಿಹೇವಿಯರ್ ಗೆ ನನ್ನ ಪ್ರಕಾರ ಈ ವಾರದ ಕಳಪೆ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು. ಉತ್ತಮ ಮ್ಯೂಟೆಂಟ್ ರಘು ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಕಳಪೆ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರಕಾರ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನುವಂತ ವಿಚಾರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅಫಿಷಿಯಲ್ ಕನ್ಫರ್ಮೇಶನ್ ಆದ್ಮೇಲೆ ನಿಮಗೆ ಈ ವಾರದ ಉತ್ತಮ ಮತ್ತು ಕಳಪೆ ಯಾರು ಅನ್ನುವಂತ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ, ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.